2 ದಿವಸ ಹಚ್ಚಿ ಹಾಕ್ತೀನಿ ಸರ್ ನೀವು. 2 ದಿವಸ ಹಚ್ಚಿಬಿಟ್ಟು ನಿಮ್ಗೆ ಹೇಳ್ಬೋದು ನೀವು. 2 ದಿನ ಹಚ್ಚಿಬಿಟ್ಟು ನಿಮ್ಗೆ ಹೇಳ್ಬೋದು ತಿಂಡಿ ಎಲ್ಲ ನಿಮಗೆ ಹೋಗುತ್ತೆ. ನಿಮ್ಗೆ 2 ದಿವಸ ನಿಮಗೆ ಏರ್ಪೋರ್ಟ್ ಡ್ಯಾಂಡ್ರಫ್ ಟೆಂಪಲ್ ಆಗಿ ಅವ್ರಿಗೆ ಕಂಟ್ರೋಲ್ ಬಿಡುತ್ತೆ. ಹೊಸ ದುಡ್ಡು ಬರ್ತದೆ ಸರ್. ರಾತ್ರಿ ಇದು ಹಚ್ಕೊಡೋದು, ಬೆಳಗ್ಗೆ ಇದ್ದಾವೆ ಇದು ವಾಶ್ ಮಾಡಬೇಕು. ಹಾಂ, ಬೆಳಗ್ಗೆ ಇದ್ಲು ವಾಶ್ ಮಾಡಬೇಕು ಸರ್. ಇವತ್ತು ಹಚ್ಚಿಬಿಟ್ಟು ನಿಮಗೆ ಬೆಳಗ್ಗೆ ನಿಮ್ಗೆ ಹೇಳ್ಬೋದು ಸರ್. ಎಷ್ಟೇ 1200 ಎಲ್ಲ ಕಡಿಮೆ ಆಗುತ್ತೇನು? ಹೌದು ಸರ್, ಎಲ್ಲ ಕಡಿಮೆ ಆಗುತ್ತೆ ಸರ್. ಹೊಸ ದುಡ್ಡು ಬರ್ತದೆ ಸರ್. ನಾವು ತೊಗೊಳ್ಬೇಕು ಹಚ್ಚಿಬಿಟ್ಟು ಹೊಸದೂ ಬರುತ್ತೆ. ಹೌದು ಸರ್. ಅದು 700 ರೂಪಾಯಿ ಸರ್. ಶಾಂಪು ಬರೋಲ್ಲ ನಿಮಗೆ. ಹೌದು, ಒಂದ್ಸರಿ ದುಡ್ಡು ಖರ್ಚು ಮಾಡ್ತಾರೆ ಮಾಡಿ ಸರ್. ಮತ್ತೆ ಪುನಃ ತೊಗೊಳ್ಬೇಕು ಹಚ್ಚಿಬಿಟ್ಟು ಬರ್ತದೆ. 3 ತಿಂಗಳು ಹಚ್ಚಿಬಿಟ್ಟಿದ್ರೆ ನೀವು 3 ತಿಂಗಳು ಹಚ್ಚಿದ್ರೆ ಪುನಃ ತೊಗೊಳ್ಬೇಕು ಹಚ್ಚಬೇಕಂತ ಅವಶ್ಯಕತೆ ಇಲ್ಲ ಸರ್. ಯಾವಾಗಲೂ ಬರ್ತದೇನು? ಹೌದು, ನಾನು ನಂಬರ್ ಕೊಟ್ಟಿರ್ತೀವಿ. ಯಾವ ಟೇಬಲ್ಗೆ ಫೋನ್ ಮಾಡ್ಬೋದು, ಯಾವ ಟೇಬಲ್ಗೆ ಮಾತಾಡ್ಬೋದು ಸರ್. ನೀವು ಸರಿ ಆನ್ಲೈನ್ ಜಾಸ್ತಿ ರೇಟ್ ಆಗುತ್ತೆ ಸರ್. ಇವಾಗ ಇದ್ರ ಮೇಲೆ ಇದ್ದ ರೇಟ್ ಆಗುತ್ತೇನು? 1500 ಆಗುತ್ತೆ. ಇಲ್ಲೇ ಬಂದಿರಲ್ಲ ಇವಾಗ 1200. ನೋಡ್ರಿ ಕೊಡ್ರಿ, ಕಡಿಮೆ ಏನಾದ್ರು ಮಾಡಿ. ನಾನು ಈಗ ಬರೀ ಎಷ್ಟು ಜಾಗಕ್ಕೆ ಸರ್ 25,000 ಕೊಡ್ಬೇಕು ಸರ್. 25,000 ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಕೊಡ್ಬೇಕು ನೋಡಿ ಕೊಡ್ರಿ. ನಿಮ್ಮ ದುಡ್ಡು ಎಲ್ಲ ಹೋಗಲ್ಲ ಸರ್. ನೆನೆಸ್ಕೊಳ್ಬೇಕು ಸರ್ ಯಾವತ್ತು. ಅಷ್ಟೇನಾ? ಮತ್ತೆ ಇಂಥ ರೈಟ್ ಎಲ್ಲೂ ಕೊಡಲ್ಲ, ಎಲ್ಲೂ ಸಿಗಲ್ಲ. 1000 ಮಾಡ್ರಿ, ಚೆನ್ನಾಗಿರ್ತದಲ್ಲಪ್ಪ. ಮತ್ತೆ ಏನು ಹೇಳಿಲ್ವಾ ಸರ್, ಯೂಸ್ ಮಾಡಿ ನಮಗೆ ಹೇಳಿದ್ರು. ಹೌದಾ? ಅಂದ್ರೆ ಯಾವತ್ತು ಬಿಸಾಕ್ಬೇಡಿ ಸರ್. 2 ನಂಬರ್ ಸರ್, ಇಂಟರ್ನ್ಯಾಷನಲ್ ನಂಬರ್ ಸರ್. ಯಾವ ಟೇಬಲ್ ಫೋನ್ ಮಾಡಿ ಸರ್. ಹೆಸರು ಅರ್ಜುನ್ ಬೈ ಸರ್. ಏನ್ ಹೆಸರು? ಹೆಸರು ಅರ್ಜುನ್ ಸರ್. ಅರ್ಜುನ್. ಯಾವ ಟೇಬಲ್ ಅರ್ಜುನ್ ಬೈ, ನಮಗೆ ಎಣ್ಣೆ ಬೇಕಾದ್ರೆ ಇವಾಗ ಅಲ್ಲಿ ಮಾಡೋದು ನೀವೇನಾ? ಅಲ್ಲಿ ನಾನೇ ಓನರ್ ಬಂದಿರುತ್ತೆ. ಹೌದಾ? ಯಾವ್ದು ಹುಣಸೂರಾ? ಯಾವ ಊರು? ಹಾಸನ ಸರ್. ನಾನೇ ಬಂದಿರುತ್ತೆ. ಖುದ್ದಾಗಿ ನಾನೇ ಬಂದಿದ್ದು ಸರ್. ಯಾರು ಡೂಪ್ಲಿಕೇಟ್ ಯಾರು ಬಂದಿರಿ ನಮ್ಮ ರಾಯಚೂರಿಗೆ. ಮತ್ತೆ ಒಂದ್ಸಾರಿ ಯೂಸ್ ಮಾಡಿ ನೋಡಮ್ಮ ಅಂತ ನಾವು. ಸರಿ, ಅದು ದುಡ್ಡು ಇವತ್ತಿರ್ತದ, ನಾಳೆ ಹೋಗ್ತದ. ಏನೋ ಯೂಸ್ ಮಾಡಿದ್ಮೇಲೆ ಆಮೇಲೆ ಬಂದಿಲ್ಲ ಅಂದ್ರೆ ನಿಮ್ಗೆ ನಾವು ನಮ್ಮ ಮನಸ್ಸಾಗ ಅನ್ಕೊಂತೀವಿ ಏನಪ್ಪ ಏನು. ಸರ್ ಹಂಗೆ ಮನಸ್ಸಲ್ಲಿ ಎಂತ ಮೋಸ ಮಾಡ್ತಾರೆ ಹಂಗೆ ನೆನೆಸ್ಕೊಂಡ್ಬಿಡ್ತೀರಿ ಸರ್. ಅದೇ ಎಣ್ಣೆ ಚೆನ್ನಾಗಿ ಬಿಡ್ತೀರಿ ಸರ್. ಅವಾಗ ಕೊಟ್ಟಿರೋದು ಚೆನ್ನಾಗಿರ್ತದ, ಮತ್ತೆ ಯಾಕೆ ತೊಳಿಲ್ಲ ಅಂತ ನೀವು ಹೇಳ್ತೀರಾ ಸರ್. ನಮ್ದೆಲ್ಲ ಇದು ವೀಕ್ ಆಗ್ಯಾವಲ್ಲ. ಫುಲ್ ಬರುತ್ತೆ ಸರ್. ಗ್ರೋತ್ ಆಗಿ ಬಂದ್ಬಿಡ್ತೀವಿ. ಫುಲ್ ಗ್ರೋತ್ ಆಗಿ ಬಂದ್ಬಿಡ್ತೀವಿ ಸರ್. ಪುನಃ ತೊಗೊಳ್ಬೇಕು ಹಚ್ಬೇಕಂತ ಅವಶ್ಯಕತೆ ಇಲ್ಲ. ಹೆಂಗ ಇವಾಗ ಶಾಂಪು ಹೆಂಗೆ ಹಚ್ಬೇಕು? ಬೆಳಗ್ಗೆ ವಾಶ್ ಮಾಡಬೇಕು ಸರ್. ಬಿಸಿನೀರಿಗೆ ಯಾವತ್ತೂ ವಾಶ್ ಮಾಡಬೇಡಿ ಸರ್. ಸರ್ ತಣ್ಣೀರಿಗೆ ಮಾತ್ರ ವಾಶ್ ಮಾಡಿ ಸರ್. ನೋರೇ ಬರುತ್ತೆ, ನೋರೇ ಬರುತ್ತೆ ಸರ್. ಸ್ವಲ್ಪ ಹಾಕೊಂಡ್ರೆ ಸಾಕು. ಇದು ಆಯಿಲ್ ನೈಟ್ ಇಟ್ಕೊಳ್ಳಿ. ಹಚ್ಬಿಟ್ಟು ಕಟ್ಟುವಾಗಿ ನೈಟ್ ಹಚ್ಬಿಟ್ಟು ನೋಡ್ಕೊಂಡು ಸರ್. ಬೆಳಗ್ಗೆ ವಾಶ್ ಮಾಡಿ ನೋಡಿ ಸರ್. ಸಂಡಲ್ ಹಾಕಿ ಈ ಸಂಡೇವರೆಗೆ ಇರ್ತಾರೆ. 10 ದಿವಸ ಸರ್. 10 ದಿವಸ ಆಯ್ತಾ ಬಂದು? ಓನ್ಲಿ 1/2 ಲೀಟ್ರ್ ಒಂದೇ ಅಲ್ಲ? ಲೀಟ್ರ್ ಇಲ್ಲ ಅಲ್ಲ? 1/2 ಲೀಟ್ರ್ ಒಂದೇ ಅಲ್ಲ? ಲೀಟ್ರ್ ಇಲ್ಲ ಅಲ್ಲ? ಇದು ಬೇರೆ ಇದು ಬೇರೆನಾ? ಹಾಂ, ಬಾಟ್ಲ್ ಚೇಂಜ್ ಆಗಿದೆ. ಹೌದಾ? ಬಾಟ್ಲ್ ಬೇರೆ ಇದ್ದದಲ್ಲ? ಓಕೆ.